ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು 5ನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿ ಅಧ್ಯಾಯ 1ರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಅಧ್ಯಾಯ 1 5 ಅಂಕಿಯ ಸಂಖ್ಯೆಗಳು. ಹೌದಾ, ಇದರಲ್ಲಿ ಅಧ್ಯಾಯ 1ರಲ್ಲಿ ಅಭ್ಯಾಸ 1.1 ಅಂದರೆ ನಿಮ್ಗೆ ಈಗಾಗಲೇ ಅಂಕಿಗಳ ಕಲ್ಪನೆ ಈಗ ಹಿಂದಿನ ಒಂದು ತರಗತಿಯಲ್ಲಿ 4ನೇ ತರಗತಿಯಲ್ಲಿ ನೀವು ಈಗಾಗಲೇ ಕಲಿತಿದ್ದೀರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಅಭ್ಯಾಸ 1.1ರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಯಂತೆ ನಾವೇನು ಮಾಡಬೇಕು, ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ ಮಕ್ಕಳೇ, ಅಭ್ಯಾಸ 1.1 ಶುರು ಮಾಡೋಣ. ನೋಡಿ ಅಭ್ಯಾಸ 1.1 ಮೊದಲನೆಯ ಲೆಕ್ಕ ಏನಪ್ಪ ಅಂದ್ರೆ ಅವ್ರ ಸೂಚನೆ ಏನು ಅಂದರೆ, ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು, ಅಂದರೆ ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರಲ್ವಾ, ಈ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡಾರ, ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಾರ. ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಏನು ಮಾಡಿದ್ದೀರಿ, ಅವರ ಒಂದು ಸ್ಥಾನ ಬೆಲೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹೌದಾ, ಸ್ಥಾನ ಬೆಲೆಗಳನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂದು ನಿಮಗೆ ಮಾಡಿ ತೋರಿಸಿದ್ದೀನಿ, ಅದನ್ನು ನೋಡಿ. ಅಂದರೆ ಸ್ಥಾನ ಬೆಲೆಯನ್ನು ಗುರುತಿಸಿದಾಗ ನಾವು ಈ ಅಲ್ಪ ವಿರಾಮ ಚಿಹ್ನೆಯನ್ನು ಎಲ್ಲಿ ಇಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇನ್ನು ಅವುಗಳನ್ನ ಆ ಅಲ್ಪ ವಿರಾಮವನ್ನು ಸೇರಿಸಿ ಏನು ಮಾಡಬೇಕು, ಪದಗಳಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಈಗ ನೋಡಿರಿ, ಉದಾಹರಣೆಗೆ ಇಲ್ಲಿ 32, 89, 4 ಇದೊಂದು ಸಂಖ್ಯೆ ಇದೆ. ನೋಡಿ ವಿದ್ಯಾರ್ಥಿಗಳೇ, ತರಗತಿ 5ರಲ್ಲಿ ವಿಷಯ ಗಣಿತ ಅಧ್ಯಾಯ 1 5 ಅಂಕಿಯ ಸಂಖ್ಯೆಗಳು. ಇದರಲ್ಲಿ ಅಭ್ಯಾಸ 1.1ರ ಬಗ್ಗೆ ಈಗ ನೋಡ್ತಾ ಇದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಏನು ಮಾಡಂದಾರ ಅವರು, ಅಲ್ಪ ವಿರಾಮವನ್ನು ಇಡ್ರಿ ಅಂತ ಹೇಳಿದ್ದಾರೆ. ಇವುಗಳ ಸ್ಥಾನ ಬೆಲೆಯನ್ನು ನಾವು ಗುರುತಿಸ್ಬೇಕಂದ್ರೆ ಏನು ಮಾಡಬೇಕು, ಮೊದಲಿಗೆ ಬಿಡಿ ಈ ಕಡೆಯಿಂದ ಹೋಗಬೇಕು. ಹೌದಾ, ಬಿಡಿ 10, 100, 100ಕ್ಕೆ ಇಲ್ಲಿ ಒಂದು ಅಲ್ಪ ವಿರಾಮವನ್ನು ನಾವು ಇಡ್ತೀವಿ. ಹೌದಾ, ಇಲ್ಲಿ ಅಲ್ಪ ವಿರಾಮವನ್ನು ಇಡ್ತೀವಿ. ಅಲ್ಪ ವಿರಾಮವನ್ನು ಇಟ್ಟಾಗ ಏನಾಗ್ತದೆ, ಬಿಡಿ 10, 100, 1000 ಮತ್ತು 10,000. ಈಗ ಇಲ್ಲಿ ಒಂದು ಕಾಮ ಇಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ 1000 ಸ್ಥಾನಕ್ಕೇ ಏನಾಗ್ತದೆ, ಇಲ್ಲಿ ಕಾಮ ಬಂದಿರ್ತದೆ. ಇಲ್ಲಿಟ್ಟರೆ ಅದು ಸರಿಯಾಗಿ ಕರೆಕ್ಟಾಗಿ ಸ್ಥಾನ ಬೆಲೆ ಹಂಚಿಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ 32,000 ಅಂತ ಓದ್ತೀವಿ ನಾವು. ಇಲ್ಲಿ 30,000, 2,000 ಹಿಂಗೆ ಓದಕ್ಕೆ ಬರೋದಿಲ್ಲ ಅಲ್ವಾ. ಅದಕ್ಕಾಗಿ ನಾವು ಯಾವಾಗಲೂ ಅಲ್ಪ ವಿರಾಮವನ್ನು ಗುರುತಿಸ್ಬೇಕಂದ್ರೆ ಸ್ಥಾನ ಬೆಲೆಯನ್ನು ಗೊತ್ತಿರ್ಬೇಕು ನಮ್ಗೆ. ಅದಕ್ಕೆ ಬಿಡಿ 10, 100, 1000 ಅಂದಾಗ ಇಲ್ಲಿ 1000 ಸ್ಥಾನ ಬಂದಾಗ ಏನಾಗ್ತದೆ, ಇಲ್ಲಿ ಅಲ್ಪ ವಿರಾಮ ಬರ್ತದೆ. ಈಗ ಇದನ್ನು ನಾವು ಓದಬೇಕಂದ್ರೆ ಹೆಂಗೆ ಓದ್ತೀವಿ, 32,894. ಅವ್ರು ಏನು ಮಾಡಂದಾರಪ್ಪ ಅಂದ್ರೆ ಅಲ್ಪ ವಿರಾಮವನ್ನು ಕೊಟ್ಟು ಅದನ್ನು ಪದಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ ನಮಗೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಅಲ್ಪ ವಿರಾಮವನ್ನು ಗುರುತಿಸಿದ ಮೇಲೆ ಏನು ಮಾಡಿದ್ದೀವಿ, ಇಲ್ಲಿ ಪದಗಳಲ್ಲಿ ಅದನ್ನು ಬರೆದೀವಿ. ಏನಪ್ಪ ಅಂದ್ರೆ 32,894. ಎಷ್ಟು? 94. ಹೌದಾ, 32,894. ಅದೇ ರೀತಿ ಎರಡನೇ ಲೆಕ್ಕ, ಇಲ್ಲೂ ಕೂಡ ನಾವು ಬಿಡಿ ಸ್ಥಾನದಿಂದ ಈ ಕಡೆಯಿಂದ ಹೇಳ್ತಾ ಹೋಗಬೇಕು. ಬಿಡಿ 10, 100. ನಾನು ಆಗಲೇ ಹೇಳಿದ ಪ್ರಕಾರ 100 ದಾಟಿದ ಮೇಲೆ ನಾವೇನು ಮಾಡಬೇಕು, ಅಲ್ಪ ವಿರಾಮವನ್ನು ಇಡಬೇಕು. ಆಗ ಇದು 18,415. ನೋಡಿರಿ, ಅದನ್ನು ಪದಗಳಲ್ಲಿ ಬರೆದಾಗ ಏನಾಗ್ತದೆ, 18,415. ಹೌದಾ, ಅದೇ ರೀತಿ ಮೂರನೇದು ಬಿಡಿ 10, 100. ಇಲ್ಲೊಂದು ಅಲ್ಪ ವಿರಾಮವನ್ನು ನಾವು ಇಟ್ವಿ. ಹೌದಾ, ಇದನ್ನು ಯಾವ ರೀತಿ ಓದ್ತೀವಿ, 99,999. ನೋಡಿರಿ, 99,999. ಹೌದಾ ವಿದ್ಯಾರ್ಥಿಗಳೇ. ಅದೇ ರೀತಿ ಕೊನೆ ಲೆಕ್ಕ ನೋಡಿರಿ, ನಾವು ಸಂಖ್ಯೆ ಇದ್ದಾಗ ಹೇಗೆ ಓದ್ತೀವಪ್ಪ, 0 ಇದ್ದರೆ ಯಾವ ರೀತಿ ಮಾಡಬೇಕು ನೋಡಿರಿ. 0 ಇದ್ದರೆ ಯಾವ ರೀತಿ ಓದ್ತೀವಿ ನಾವು ನೋಡಿ. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸಿದ್ದೀವಲ್ವಾ, ಅದೇ ರೀತಿಯಾಗಿ ಇವುಗಳನ್ನ ಗುರುತಿಸ್ಬೇಕು. ಬಿಡಿ 10, 100, 1000, 10,000. ಹೌದಾ, ಈಗ ನಾವು ಬಿಡಿ 10, 100 ಆದಮೇಲೆ ಏನು ಮಾಡ್ತೀವಿ, ಇಲ್ಲಿ ಕಾಮ ಕೊಡ್ತೀವಿ. ಅಂದರೆ ಇದೆಷ್ಟಾಯಿತು,
4ರ ಮುಂದೆ 0 ಇದೆ 40. ಹೌದಾ? ಅಂದರೆ ಇಲ್ಲಿ ಸೊನ್ನೆಗಳಿಗೆ ಬೆಲೆ ಇಲ್ಲ, 3ರ ಹಿಂದ್ಗಡೆ ಇದಾವೆ ಅವು. ಅದಕ್ಕಾಗಿ ಏನು ಮಾಡಬೇಕು, ಇದನ್ನು 40,003 ಅಂತ ಓದಬೇಕು. 3ರ ಮುಂದೆ 0 ಇದ್ದರೆ ಅದು 300, 2 0 ಇದ್ದರೆ 300, 1 ಇದ್ದರೆ 30. ಅದ್ರ ಹಿಂದ್ಗಡೆ ಇರೋದ್ರಿಂದ ಅದಕ್ಕೆ ಬೆಲೆ ಇರೋದಿಲ್ಲ. ಅದಕ್ಕಾಗಿ ಅದು 40,003 ಅಂತ ಓದ್ತೀವಿ. ಹಾಗೆ ಪದಗಳಲ್ಲಿ ಬರಿತೀವಿ 40,003. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈಗ ನಾವು ಅಭ್ಯಾಸ 1.1ರಲ್ಲಿ 1ನೆಯ ಲೆಕ್ಕವನ್ನು ನಾವೀಗ 1ರಲ್ಲಿ 4 ಲೆಕ್ಕಗಳನ್ನ ನಾವೀಗಾಗಲೇ ಬಿಡಿಸಿದ್ದೀವಿ. ಇನ್ನು ಅಭ್ಯಾಸ 1.1ರಲ್ಲಿ 2ನೆಯ ಲೆಕ್ಕ ಏನಪ್ಪ ಅಂದ್ರೆ, ಈ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಅವರು. ಹೌದಾ? ನೋಡಿ ವಿದ್ಯಾರ್ಥಿಗಳೇ, ಸಂಖ್ಯಾ ರೂಪದಲ್ಲಿ ಅಂದರೆ ಅವರು ಪದಗಳಲ್ಲಿ ಕೊಟ್ಟಾರ, ಅದನ್ನು ಸಂಖ್ಯೆಯಲ್ಲಿ ಇಲ್ಲಿ ಬರಿಬೇಕು. ನೋಡಿ, ಮೊದಲನೇದು 45,618. ನೋಡಿರಿ, 45,618. ಹೌದಾ ವಿದ್ಯಾರ್ಥಿಗಳೇ? 45,000 ಅಂದ್ರೆ ಇಲ್ಲಿ ಬರಬೇಕು, ಸರಿನಾ? ಈ ರೀತಿಯಾಗಿ ಅಕ್ಷರಗಳಲ್ಲಿ ಅದನ್ನು ಬರಿಬೇಕು. ಇನ್ನು 2ನೇದು 82,003. 82,003 ಅಂದರೆ ಇದೇ ಹೇಳಿದ್ನಲ್ಲ ಲಾಸ್ಟಿಗೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅಲ್ವಾ, ಈ ಥರ 3 ಕೊನೆಗೆ 82,003. ಇದನ್ನು ನಾವು 40,003 ಅಂತ ಓದಿದ್ದೆವು. ಹೌದಾ? ಇದನ್ನು 82,003 ಅಂತ ಬರಿಬೇಕು. 13,709. ನೋಡಿ, 3ನೇದು 13,709. ನೋಡಿ ವಿದ್ಯಾರ್ಥಿಗಳೇ, 0ಗೆ ಇಲ್ಲಿ ಬೆಲೆ ಇಲ್ಲ, ಅಂದರೆ 700 ಅಂತ 7ರ ಮುಂದೆ ಬರೋದ್ರಿಂದ 100ರ ಸ್ಥಾನದಲ್ಲಿ 7 ಇರೋದ್ರಿಂದ ಅದನ್ನು 709 ಅಂತ ನಾವು ಬರಿಬೇಕು, ಓದಬೇಕು. ಇನ್ನು 4ನೇದು 94,314. 94,314. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿರಿ, 94,000 ಬರ್ದೀವ, 314. ಈ ರೀತಿಯಾಗಿ ಪದಗಳಲ್ಲಿ ಕೊಟ್ಟಿರೋದನ್ನು ಸಂಖ್ಯೆಗಳಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. ನೋಡಿರಿ, 3ನೇ ಪ್ರಶ್ನೆ ಅಂದರೆ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀರಿ ಅಂತ ಹೇಳ್ಯಾರ. ಹೌದಾ? ಮೊದಲಿಗೆ ಉದಾಹರಣೆಯನ್ನು ಒಂದು ತೋರಿಸಿದಾರೆ ಅವರು. ನೋಡಿರಿ, ಅದರ ಪ್ರಕಾರ ನಾವು ಮುಂದಿನ ಲೆಕ್ಕಗಳನ್ನ ಮಾಡೋಣ. ಫಸ್ಟು ಟೋಟಲ್ ಸಂಖ್ಯೆ ಕೊಟ್ಟಿರ್ತಾರೆ ಅವರು, ಅದನ್ನು ನಾವು ವಿಸ್ತರಿಸಿ ಬರಿಬೇಕು ಅಂದರೆ ಈ ರೀತಿಯಾಗಿ ಬರಿಬೇಕು. ಟೋಟಲ್ ಸಂಖ್ಯೆ ಅಂದ್ರೆ 47,609 ಒಂದು ಸಂಖ್ಯೆ. ಎಷ್ಟಿದು? 47,609. ನೋಡಿರಿ, ಇದನ್ನು ಯಾವ ರೀತಿ ವಿಸ್ತರಿಸಿ ಬರಿಬೇಕು ಅಂದ್ರೆ 40 ಅಂದರೆ ನಾವು ಬಿಡಿ 10, 100, 1000, ದಶ ಸಾವಿರ. ಹೌದಾ? 10,000 ಅಂತ ಓದ್ತೀವಿ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ 4 ಬರ್ಕೋಬೇಕು, ಗುಣಾಕಾರ ಚಿಹ್ನೆ ಹಾಕಿ ಆ ಸ್ಥಾನ ಬೆಲೆ ಎಷ್ಟಿದೆ ಇಲ್ಲಿ? 10,000 ಓದ್ತೀವಲ್ವ. ಈಗ 47 ಅಂದರೆ 40, 10,000ವನ್ನು ಬರಿಬೇಕು. ಅದೇ ರೀತಿಯಾಗಿ ಮತ್ತೆ ಮುಂದಿನ ಸಂಖ್ಯೆಯನ್ನು ನಾವು ಬರೆಯೋಕ್ಕಿಂತ ಮುಂಚಿತವಾಗಿ ಸಂಕಲನದ ಚಿಹ್ನೆಯನ್ನು ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಮುಂದಿನ ಸಂಖ್ಯೆ 7 ಎಷ್ಟಿದೆ? 7 ಅದನ್ನು ಬರಿಬೇಕು. ಅದರ ಸ್ಥಾನ ಬೆಲೆ ಎಷ್ಟಿದೆ? 1000. ಹೌದಾ? ಅದಕ್ಕೆ ಗುಣಾಕಾರ ಚಿಹ್ನೆ ಹಾಕಿ ಏನು ಮಾಡಬೇಕು, ಮತ್ತು 1000 ಅಂತ ಬರಿಬೇಕು. ಮತ್ತು ಪ್ಲಸ್ ಹಾಕಿ ಇದು 6, ಇದು 100ರ ಸ್ಥಾನದಲ್ಲಿದೆ, 6 ಇಲ್ಲಿ ಬರಿಬೇಕು. ಗುಣಾಕಾರ ಚಿಹ್ನೆ ಹಾಕಿ ಇದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ, ಅದನ್ನು 100 ಅಂತ ಬರಿಬೇಕು. ಎಷ್ಟು? 100 ಅಂತ ಬರಿಬೇಕು. 6ರ ಸ್ಥಾನ 100ರ ಸ್ಥಾನದಲ್ಲಿರೋದ್ರಿಂದ 6 × 100 ಅಂತ ಬರಿತೀವಿ. ಮತ್ತು ಅಂದರೆ ಸಂಕಲನ ಚಿಹ್ನೆಯನ್ನು ಹಾಕಿಕೊಂಡು ಮುಂದಿನ ಸಂಖ್ಯೆ 0, ಅದಕ್ಕೆ 10ರ ಸ್ಥಾನದಲ್ಲಿರೋದ್ರಿಂದ ಅದನ್ನು 0 × 10 ಅಂತ ಬರಿಬೇಕು. ಮತ್ತು ಮುಂದಿನ ಸಂಖ್ಯೆ ತೊಗೋಬೇಕಾದ್ರೆ ಮತ್ತೇನು ಮಾಡಬೇಕು, ಸಂಕಲನ ಚಿಹ್ನೆ ಹಾಕಿ ಮುಂದಿನ ಸಂಖ್ಯೆ 9 ಬರೆದು ಗುಣಾಕಾರ, ಅದು ಬಿಡಿ ಸ್ಥಾನದಲ್ಲಿರೋದ್ರಿಂದ ಅದರ ಬೆಲೆ 1. ಈ ರೀತಿಯಾಗಿ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಏನು ಮಾಡಬೇಕು, ವಿಸ್ತರಿಸಿ ಬರಿಬೇಕು. ಈಗ ಮೊದಲನೆಯ ಸಂಖ್ಯೆ ಎಷ್ಟಿದೆ ಅಂದ್ರೆ 19,203. ಇದನ್ನು ನಾವು ವಿಸ್ತರಿಸಿ ಬರೆಯೋಣವೇ? ನೋಡಿ,
19,203. ನೋಡಿ 19 ಅಂದರೆ ನಾವೀಗ ಒಂದು ಮೊದಲನೇ ಸಂಖ್ಯೆ ಒಂದು ಬರೆದೇನು ಮಾಡಬೇಕು, ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು. ಅದು 10,000 ಸ್ಥಾನದಲ್ಲಿರೋದ್ರಿಂದ ಅಲ್ಲಿ 10,000 ಅಂತ ಬರೀಬೇಕು. ಮುಂದಿನ ಸಂಖ್ಯೆಯನ್ನು ನಾವು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು, ಸಂಕಲನದ ಚಿಹ್ನೆಯನ್ನು ಹಾಕಬೇಕು. ಆಮೇಲೆ ಮುಂದಿನ ಸಂಖ್ಯೆ 9 ಎಷ್ಟಿದೆ ಅಲ್ವಾ ಅಷ್ಟನ್ನು ಬರೀಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಇದು ಯಾವ ಸ್ಥಾನದಲ್ಲಿದೆ, 9,000 ಸ್ಥಾನದಲ್ಲಿದೆ. ಎಷ್ಟು, 1000. ಆಗೇನು ಮಾಡಬೇಕು, ಮತ್ತೆ ಗುಣಾಕಾರ ಚಿಹ್ನೆಯನ್ನು ಹಾಕಿ 1000 ಅಂತ ಬರೀಬೇಕು. ಮತ್ತು ಮುಂದಿನ ಸಂಖ್ಯೆಯನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಸಂಕಲನ ಚಿಹ್ನೆಯನ್ನು ಹಾಕಿ 2 ಅಂತ ಹಾಕಿ 2 ಯಾವ ಸ್ಥಾನದಲ್ಲಿದೆ, 100ರ ಸ್ಥಾನದಲ್ಲಿದೆ. ಯಾವುದು, 100ರ ಸ್ಥಾನದಲ್ಲಿದೆ. ಮುಂದಿನ ಸಂಖ್ಯೆ 0, ಅದನ್ನು ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಸಂಕಲನ ಅಂತ ಹಾಕಿ 0 ಗುಣಾಕಾರ ಹಾಕಿ 10, ಅದು ಯಾವ ಸ್ಥಾನದಲ್ಲಿದೆ, 10ರ ಸ್ಥಾನದಲ್ಲಿದೆ. ಮತ್ತು ಕೊನೆಯ ಸಂಖ್ಯೆ 3, ಅದು ಯಾವ ಸ್ಥಾನದಲ್ಲಿದೆ, ಬಿಡಿ ಸ್ಥಾನದಲ್ಲಿದೆ. ಬಿಡಿ ಸ್ಥಾನದ ಬೆಲೆ 1. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಬಿಡಿ ಸ್ಥಾನದ ಬೆಲೆ ಎಷ್ಟಿದೆ, 1. ನೋಡಿರಿ ಎಲ್ಲ ಸಂಖ್ಯೆಗಳು ಇಲ್ಲಿ ಬಂದುವಲ್ವಾ. ನೋಡಿರಿ, ಬಿಡಿ, 10, 100, 1000, 10,000. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅದೇ ರೀತಿಯಾಗಿ ಮುಂದಿನ ಸಂಖ್ಯೆಗಳು ಕೂಡ ಇಲ್ಲಿ ಸ್ಥಾನ ಬೆಲೆ ಎಲ್ಲವೂ ಕೂಡ 10,000ದ ಸ್ಥಾನ ಬೆಲೆಗಳನ್ನ ಕೊಟ್ಟಿರೋದ್ರಿಂದ ನಮಗೆ ಈಸಿಯಾಗಿ ನೀವು ಒಂದನ್ನು ತಿಳ್ಕೊಂಡ್ರೆ ಏನಾಗ್ತದೆ, ಮುಂದಿನ ಸಂಖ್ಯೆಗಳನ್ನ ನೀವು ಬಿಡಿಸಬಹುದು. ಇಲ್ಲಿಯೂ ಕೂಡ ಹಾಗೆ 7 ಗುಂಡ್ಲೆ 10,000, 7 ಗುಂಡ್ಲೆ 10,000 ಪ್ಲಸ್ 7 ಗುಂಡ್ಲೆ 1,000 ಪ್ಲಸ್ 7 ಗುಂಡ್ಲೆ 100 ಪ್ಲಸ್ 7 ಗುಂಡ್ಲೆ 10 ಪ್ಲಸ್ 7 ಗುಂಡ್ಲೆ 1. ಹೌದಾ ವಿದ್ಯಾರ್ಥಿಗಳೇ? ಮುಂದೆ ನೋಡಿ, 3 ಗುಂಡ್ಲೆ 10,000. ಹೌದಾ? ಅದೇ ರೀತಿಯಾಗಿ 8 ಗುಂಡ್ಲೆ 1,000 ಪ್ಲಸ್ 2 ಗುಂಡ್ಲೆ 100 ಪ್ಲಸ್ 9 ಗುಂಡ್ಲೆ 10 ಪ್ಲಸ್ 4 ಗುಂಡ್ಲೆ 1. ಈ ರೀತಿಯಾಗಿ ಏನು ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಕೊಟ್ಟಾಗ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಏನು ಮಾಡಬೇಕು, ಅದನ್ನು ವಿಸ್ತರಿಸಿ ಈ ರೀತಿಯಾಗಿ ಬರಿಬೇಕು. ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ಮತ್ತು ಪದಗಳಲ್ಲಿರೋದನ್ನು ಅಕ್ಷರಗಳಲ್ಲಿ ಬರೆಯೋದು ಮತ್ತು ಪದಗಳಲ್ಲಿರೋದನ್ನು ಸಂಖ್ಯೆಗಳಲ್ಲಿ ಬರೆಯೋದು, ಸಂಖ್ಯೆಗಳಲ್ಲಿರೋದಕ್ಕೆ ಅಲ್ಪ ವಿರಾಮವನ್ನು ಕೊಟ್ಟು ಅದನ್ನು ಪದಗಳಲ್ಲಿ ಬರೆಯೋದನ್ನು ನಾವಿವತ್ತು ಕಲಿತೆವು ಅಲ್ವಾ. ಒಟ್ಟು ಅಭ್ಯಾಸ 1.1ರಲ್ಲಿ 1, 2, 3 ಈ 3 ಪ್ರಶ್ನೆಗಳನ್ನು ನಾವಿವತ್ತು ಕಲಿತೆವು ಅಲ್ವಾ ಮಕ್ಕಳೇ. ಇನ್ನು ಮುಂದೆ ಏನು ಮಾಡೋಣ, ಮುಂದಿನ ಒಂದು ಅವಧಿಗಳಲ್ಲಿ ಮುಂದಿನ 4ನೇ ಪ್ರಶ್ನೆಗಳನ್ನ ಅಭ್ಯಾಸ 1.1ರಲ್ಲಿ 4ನೇ ಪ್ರಶ್ನೆಗಳನ್ನು ನಾವು ಬಿಡಿಸೋಣ. ಎಲ್ಲರಿಗೂ ಈ 5 ಅಂಕಿಯ ಸಂಖ್ಯೆಗಳ ಒಂದು ಅಲ್ಪ ವಿರಾಮ ಯಾವ ರೀತಿ ಇಡಬೇಕು, ಅವುಗಳನ್ನ ಸಂಖ್ಯೆಗಳಲ್ಲಿ ಬರೀಬೇಕು ಹೇಗೆ, ವಿಸ್ತರಿಸಿ ಬರೆಯೋದು ಹೇಗೆ ಅನ್ನೋದು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.